1 ಕಪ್ ರಾಗಿ ಹಿಟ್ಟಿನಿಂದ ಆರೋಗ್ಯಕರವಾಗಿರುವ ಸ್ವೀಟ್ ಮಾಡ್ತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊಂಟ ನೋವು, ಬೆನ್ನು ನೋವು ಇರುತ್ತಲ್ಲ ಅಂಥವರು ವಾರಕ್ಕೊಂದ್ಸಲಿ ಮಾಡ್ಕೊತೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ರಾಗಿ ಹಿಟ್ಟು ಬಳಸಿ ತುಂಬಾ ಆರೋಗ್ಯವಾಗಿರುವಂತಹ ರೆಸಿಪಿ ಮಾಡ್ತಾ ಇದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದೀನಿ ಅಂತ. ಇನ್ನೇನಕ್ಕೆ ತಡ, ಬನ್ನಿ ಆ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು 3 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕಂಪ್ಲೀಟಾಗಿ ಬೆಲ್ಲ ಕರಗಬೇಕು. ಪುಡಿ ಮಾಡಿ ಹಾಕ್ಕೊಳ್ಳಿ, ಬೇಗ ಕರಗುತ್ತೆ ಬೆಲ್ಲ. ನೋಡ್ತಾ ಇರ್ಬೋದು, ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಬೆಲ್ಲ ಕರಗಿಸ್ಕೊಳ್ಳಿ. ನೀವು ಸಕ್ಕರೆ ಬೇಕಿದ್ದರೂ ಹಾಕೋಬೋದು. ಸಕ್ಕರೆ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ. ಈಗ ಸೋಸ್ಕೊಳ್ಳಿ. ಕಡ್ಡಿ ಕಸ ಏನಾದರೂ ಇರುತ್ತೆ ಅಂತ ನಾನು ಮತ್ತೊಂದು ಪಾತ್ರೆಗೆ ಸೋಸ್ಕೊಂಡಿದ್ದೀನಿ. ನಂತರ ಯಾವ ಕಪ್ಪಲ್ಲಿ ನೀರು ಮತ್ತು ಬೆಲ್ಲ ತಂದಿರ್ತೀರೋ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ರಾಗಿ ಹಸಿಟ್ಟು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಬೇಕು. ಹಾಗೆ ಬಿಡಬೇಡಿ, ಗಂಟಾಗುತ್ತೆ. ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸಣ್ಣ ಉರಿ ಇಟ್ಟೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಗಂಟನ್ನೋದಿರಬಾರ್ದು, ಆಗ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಉರಿ ಮಾತ್ರ ಸಣ್ಣಗಿಟ್ಟೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಇದೇನು ಕಷ್ಟ ಏನಲ್ಲ, ತುಂಬ ಸುಲಭವಾಗಿ ಮಾಡ್ಬೋದು. ಒಂದು 5 ನಿಮಿಷ ಟೈಮ್ ಇದ್ದರೆ ಸಾಕು, ಮಾಡ್ಬೋದು. ಯಾರು ಬೇಕಿದ್ದರೂ ಮಾಡ್ಬೋದು. ಇನ್ನೂ ಮುದ್ದೆ ಮಾಡೋಕ್ಕೆ ಬರುತ್ತಲ್ಲ, ಅವರು ಇನ್ನೂ ಸುಲಭವಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸೊಂಟ ನೋವು, ಕಾಲು ನೋವು, ಬೆನ್ನು ನೋವು ಇರುತ್ತಲ್ಲ ಅಂಥವ್ರಿಗೆ ವಾರಕ್ಕೊಂದ್ಸಲಿ ಆದರೂ ಮಾಡ್ಕೊಂಡು ಕೊಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ತಾ ಇರ್ಬೋದು, ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಗಂಟನ್ನೋದಿರಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ನೋಡಿ, ಎಲ್ಲ ಹೊಂದ್ಕೊಂಡಿದೆ. ಗಂಟನ್ನೋದು ಎಲ್ಲಿ ಇಲ್ಲ. ಹಾಗೆ ಒಂದು 2 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ಸಣ್ಣ ಉರಿ ಇಟ್ಟೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ನಾವು ಮುದ್ದೆ ಆ ಥರ ಬೇಯಿಸ್ಕೊಳ್ತೀವೋ ಆ ಥರ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಬೆಂದಿದೆ. ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಎಲ್ಲಿ ಅಂಟೋದಿಲ್ಲ. ಹಾಗಾಗಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಲೇಬೇಕು ಅನ್ನೋದೇನಿಲ್ಲ, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಅಂತಂದರೆ ಇಲ್ಲ. ಪಾತ್ರೆ ಸ್ವಲ್ಪ ದಪ್ಪ ತಳದು ಪಾತ್ರೆ ಇಟ್ಕೊಳ್ಳಿ, ಬೇಗ ಸೀದೋಗಲ್ಲ, ಅದು ಕಪ್ಪಾಗಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ತಳೆ ಪಾತ್ರೆ ಇಟ್ಟರೆ ಚೆನ್ನಾಗಿ ಬೆಂದ್ಕೊಳುತ್ತೆ. ನೋಡ್ತಾ ಇರ್ಬೋದು, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಹೊಂದ್ಕೊಳೋ ಥರ. ನೀವು ಬೇಕಿದ್ರೆ ಫ್ಲೇವರ್ಗೆ ಏಲಕ್ಕಿ ಪುಡಿ ಬೇಕಾದರೂ ಹಾಕೋಬೋದು. ನಾನೇನು ಹಾಕ್ಕೊಳ್ತಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಸಿಹಿ ಹಾಕ್ಕೋಬೇಡಿ. ನಾನು ಹೇಳಿರೋ ಅಂತ ಅಳತೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಅಳತೆ ಕರೆಕ್ಟಾಗಿರುತ್ತೆ. ನೋಡ್ತಾ ಇರ್ಬೋದು, ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಕೈ ತವ ಮಾಡಿಕೊಂಡು ಈ ಥರ ಬೆಂದಿದೆಯಾ ಇಲ್ಲ ಅಂತ ನೋಡಿ. ಈ ಥರ ಕೈಗೆ ಅಂಟಬಾರ್ದು, ಈ ಥರ ತಗೊಳ್ರೆ ಮುದ್ದೆ ಕಟ್ಟೋ ಅದಕ್ಕಿರಬೇಕು. ಇಷ್ಟ ಆದರೆ ಸಾಕು. ಸ್ವಲ್ಪ ತೆಳ್ಳಗೆ ಇರಲಿ, ಏನು ತೊಂದರೆ ಇಲ್ಲ. ನಮ್ಮ ಮುದ್ದೆ ಸ್ವಲ್ಪ ಗಟ್ಟಿ ಇರುತ್ತೆ, ಆ ಥರ ಮಾಡ್ಕೋಬೇಡಿ. ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ರೆಡಿ ಆಯಿತು. ಈ ರೆಸಿಪಿ ತೆಲುಗಿನಲ್ಲಿ ರಾಗಿ ತೋಪ ಅಂತಾರೆ, ಕನ್ನಡದಲ್ಲಿ ಏನಂತಾರೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ನಮ್ಮ ಅಜ್ಜಿ ಮಾಡ್ಕೊಂಡು ಕೊಡೋರು ಇದು. ಆವಾಗ ತುಂಬಾ ಚೆನ್ನಾಗಿರ್ತಿತ್ತು. ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬೆನ್ನು ನೋವು ಇರುತ್ತಲ್ಲ ಅಂಥವ್ರಿಗೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಒಂದ್ಸಲಿ ಆದರೂ ಮಾಡ್ಕೊಂಡು ಕೊಡಿ, ವಾರಕ್ಕೆ ಒಂದ್ಸಲಿ ಆದರೂ ಮಾಡ್ಕೊಂಡು ಕೊಡಿ, ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.